ಅವರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರತ್ನಾಕರ್ ಅನಗೋಡ್ರವರಿದ್ದಾರೆ. ಹಾಗೆಯೇ ನಗರ ಮಂಡಲದ ಮಾಜಿ ಅಧ್ಯಕ್ಷರು, ನಗರಸಭೆಯ ಸಮಿತಿಯ ಸದಸ್ಯರು, ಹಿರಿಯರು ಆದಂಥ ಆರ್ ಶ್ರೀನಿವಾಸ್ ಅವರು ಇದ್ದಾರೆ. ಹಾಗೆ ನಗರಸಭೆಯ ಮಾಜಿ ಅಧ್ಯಕ್ಷರು, ನಮ್ಮ ಮೋರ್ಚಾದ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಮುದ್ರಾ ಶಿವಾನಂದ ಅವರಿದ್ದಾರೆ. ಹಾಗೆ ಇನ್ನೋರ್ವ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಿರಿಯರು ಆದಂಥ ಭರಮಣ್ಣ ಅವರಿದ್ದಾರೆ. ನಮ್ಮ ಮಂಡಲದ ಉಪಾಧ್ಯಕ್ಷರಾದಂಥ ಗಿರೀಶ್ ಗೌಡರು, ಹಾಗೆ ಇನ್ನೋರ್ವ ನಗರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಆದ ಭೈರಪ್ಪನವರಿದ್ದಾರೆ. ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ರಮೇಶ್ ಆರ್ಯಗುಪ್ಪ ಅವರಿದ್ದಾರೆ. ಇನ್ನೋರ್ವ ನಗರ ಪ್ರಧಾನ ಕಾರ್ಯದರ್ಶಿಯಾದ ಸಂತೋಷ್ ರಾಯ್ ಅವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ವಿವರ, ನಾವು ಮೊನ್ನೆ ನಮ್ಮ ಮಾಜಿ ಸಚಿವರು, ನಮ್ಮ ರಾಜ್ಯ BJPಯ ಉಪಾಧ್ಯಕ್ಷರಂಥ ನಮ್ಮ ನಾಯಕರಾದಂಥ ಹರತಾಳು ಹಾಲಪ್ಪನವರ ನೇತೃತ್ವದಲ್ಲಿ ಸರ್ಕಾರದ ವೈಫಲ್ಯ, ಶಾಸಕರ ವೈಫಲ್ಯ ಮತ್ತು ಈ ಒಂದು ಮುಂದೆ ಬರ್ತಕ್ಕಂಥ ಚುನಾವಣೆ, ಗ್ರಾಮ ಪಂಚಾಯತಿಯ ಚುನಾವಣೆಯ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರವನ್ನು ಅದನ್ನು ಸರಿಪಡಿಸಲಿಕ್ಕೆ, ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಒಂದು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟವನ್ನು ಸಹಿಸಿಕೊಳ್ಳದೇ ನಿಜ ಸ್ಥಿತಿಯನ್ನು ಒಪ್ಪಿಕೊಳ್ಳುವ ಒಂದು ಆಡಳಿತ ಪಕ್ಷವಾಗಿ ಒಪ್ಕೊಳ್ಳೋಕ್ಕೆ ಧೈರ್ಯವಿಲ್ಲದ ಒಂದು 2-3 ಜನ ಆ ಪಕ್ಷದ ಕಾರ್ಯಕರ್ತರು ನಮ್ಮ ವಿರುದ್ಧ, ನಮ್ಮ ನಾಯಕರ ವಿರುದ್ಧ ಬಾಯಿ ಬಂದ ಹಾಗೆ ಮಾತನಾಡಿ ತಿಳಿಸಿದ್ದಾರೆ. ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರು ಒಂದು ಅಭಿವೃದ್ಧಿಯ ವಿಚಾರ ಬಂದಾಗ ಮಾತಾಡ್ತಾ ಕಾಗೋಡು ತಿಮ್ಮಪ್ಪನವ್ರದ್ದು ಕಾಂಗ್ರೆಸ್ಸಿಂದ ಹೇಳಿದ್ದಾರೆ ಬಿಟ್ಟರೆ, ಕಾಗೋಡು ತಿಮ್ಮಪ್ಪನವ್ರನ್ನ ನಾವು ಯಾವತ್ತೂ ಬೈದಿಲ್ಲ, ಅವ್ರು ಕೆಲಸ ಮಾಡಿಲ್ಲ ಅಂತ ಕೂಡ ಯಾರು ನೀವು ಎಲ್ಲ ಗಮನಿಸಿದ್ರಿ. ನಮ್ಮ ನಾಯಕರು ಯಾರೇ, ನಮ್ಮ ನಾಯಕರು ಸಂಸದರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ನಮ್ಮ ನಾಯಕರಾದಂಥ ಹರತಾಳು ಹಾಲಪ್ಪನವ್ರು ಇರ್ಬೋದು, ಇಲ್ಲಿ ಕೂತಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ಯಾರೂ ಕಾಗೋಡು ತಿಮ್ಮಪ್ಪನವ್ರನ್ನ ಕೆಲಸ ಮಾಡಿಲ್ಲ ಅಂತೇಳಿ ನಾವು ಯಾವತ್ತೂ ಹೇಳಿಲ್ಲ. ನಾವು ಹೇಳಿದ್ದು ಯಾರ ಬಗ್ಗೆ? ಈಗಿನ 2004ರಲ್ಲಿ ಶಾಸಕರಾಗಿ, 8ರಲ್ಲಿ ಶಾಸಕರಾಗಿ, ಈಗ ಮತ್ತೆ ಶಾಸಕರಾಗಿದ್ದ ಅವರ ಬಗ್ಗೆ ನಾವು ಮಾತಾಡಿದೀಯೇ ವಿನಃ ಅವರಿಗೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತಂದರೆ ಅವ್ರು ಕಾಗೋಡು ತಿಮ್ಮಪ್ಪನವ್ರು ಹೇಳಿದ್ದನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಬಿಟ್ಟರೆ, ಇವ್ರು ಮಾಡಿದ್ದನ್ನು ಎಲ್ಲಪ್ಪ ನಿಮ್ಮದು ದಾಖಲೆ? ಇಲ್ಲ, ಇವ್ರ ಹತ್ರ ದಾಖಲೆ ಇಲ್ಲ. ನಾವು ದಾಖಲೆ ಸಮೇತ ಬಂದಿದ್ದೀವಿ. ದಾಖಲೆಗಳನ್ನು ಕೂಡ ಈಗಾಗಲೇ ನಿಮ್ಮ ಹಿಂದಿನ ಪ್ರೆಸ್ ಮೀಟಲ್ಲಿ ಭಾಳಷ್ಟು ಸಾರಿ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ. ಅವೈಜ್ಞಾನಿಕವಾಗಿ ಮಾಡಿಲ್ಲ, ಕಾಂಗ್ರೆಸ್ನವ್ರು ಮಾಡಿಲ್ಲ, ಅದು ಅಧಿಕಾರಿಗಳು ಮಾಡೋದು ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತು ಸ್ವಾಮಿ, ಅಧಿಕಾರಿಗಳು ಮಾಡೋದು, ಅದು DC ಅಪ್ರೂವ್ ಮಾಡೋದು, ಅದೆಲ್ಲ ನಮಗೆ ಗೊತ್ತು. ಆದರೆ ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಅಂತ ನಮ್ಮ ಭಾಷೆಯಲ್ಲಿ ನಾವು ಮೇಲ್ನೋಟಕ್ಕೆ ಅದು ನೋಡಿದಾಗ ಒಂದು ಗ್ರಾಮ ಪಂಚಾಯತಿಗೆ BCMA ಎಷ್ಟಿರಬೇಕು, ಮಹಿಳೆಯರು ಎಷ್ಟಿರಬೇಕು, SC ST ಇರಬೇಕು, ಅದನ್ನು ಮಾಡಿದ್ದೀರಿ. ಆದರೆ ಎಲ್ಲೆಲ್ಲಿ ನಮ್ಮ ನಾಯಕರು ಗೆಲ್ತಾರೆ, ನಮ್ಮವ್ರು ಎಲ್ಲಿ ಇದು ಮಾಡ್ತಾರೆ, ಅಲ್ಲಿ ತಪ್ಪಿಸಿದ್ದೀರಿ. ಅದು ಅವೈಜ್ಞಾನಿಕ, ಅಲ್ಲಿ ತಪ್ಪಿಸಿದ್ದೀರಿ. ಮತ್ತು ಹಳೆಯ ಕಾಂಗ್ರೆಸ್ಸಿಗರು ಕೂಡ, ಕಾಂಗ್ರೆಸ್ ಸ್ನೇಹಿತರು ಕೂಡ ಅವರೇ ನಮ್ಮ ಹತ್ರ ಹೇಳ್ತಾರೆ, ಅಣ್ಣ ನನ್ನ ಜಾಗದಲ್ಲಿ ನಾನು ಬಂದ್ಬಿಟ್ರೆ ನಾನು ಇಲ್ಲಿ ಕಾಗೋಡು ತಿಮ್ಮಪ್ಪನ ಕಡೆಯವರು, ಹಳೆಯ ಕಾಂಗ್ರೆಸ್ಸಿಗರು, ಅದಕ್ಕಾಗಿ ನನಗೆ ತಪ್ಪಿಸಿದ್ದಾರೆ ಅಂತೇಳಿ. ಅದು ಮಾಡಿ ಜಾಗರೂಕತೆಯಿಂದ ಮಾಡಿದ್ದೀರಿ. ಅದನ್ನು ನೋಡಲಿಕ್ಕೆ ಮಾತ್ರ ಸರಿ ಇದೆಯಲ್ಲ, ಇದು ಸಾಗರ ತಾಲೂಕು ಇಷ್ಟು SC ಇರಬೇಕು, ಇಷ್ಟು ಮಹಿಳೆ ಇರಬೇಕು, ಇಷ್ಟು BCMA ಇರಬೇಕು, ಇಷ್ಟು BCMB ಇರಬೇಕು, ಅದನ್ನು ಟೋಟಲ್ಲಾಗಿ ಸರಿ ಮಾಡಿದ್ದಾರೆ. ಆದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಮೋಸ ಮಾಡಬೇಕು ಅದನ್ನು ಭಾಳ ನಾಜೂಕಾಗಿ ಮಾಡಿದ್ದೀರಿ ಅಂತ ನಾವು ಹೇಳಿದ್ದು. ಇದಕ್ಕೆ ಉತ್ತರ ಕೊಡ್ಬೇಕು ನೀವು. ಮತ್ತು ಸೊರಬ ರಸ್ತೆ ಕಾಗೋಡು ತಿಮ್ಮಪ್ಪನವ್ರು ಇದ್ದಾಗ ಬಂತು, ಆಮೇಲೆ ಹಾಲಪ್ಪನವ್ರು ಮಾಡಿದರು ಅಂತ ಹೇಳ್ತಿರಲ್ಲ ಸ್ವಾಮಿ. ಹಾಗೆ ನೀವು 2 ವರ್ಷ ಹಿಂದೆ 2004ರಿಂದ ಶಾಸಕರಾಗಿದ್ರಲ್ಲ, ಅದು ಚಕಾರ ಎತ್ತಿಲ್ಲ. ಆಗಲೂ ಸೊರಬ ರಸ್ತೆ ಕಿಕ್ಕಿರದೇ ಇತ್ತು. ನೀವೆಲ್ಲ ಸಾಗರದವರ ಹುಟ್ಟಿದವರು, ಸಾಗರದಲ್ಲೇ ನೋಡಿದವರು. ಹಾಗೆ ತಾಗಾಗಿ ಮಾತಾಡಿಲ್ಲ. ಹೋಗ್ಲಿ, ಈಗ 3 ವರ್ಷ ಆತಲ್ಲ, ಎಲ್ಲಿಗೆ ಹಾಲಪ್ಪನವ್ರು ಎಲ್ಲಿ ತಂದು ನಿಲ್ಸಿದ್ರೋ, ನಮ್ಮ BJP ಸರ್ಕಾರ ಇದ್ದಾಗ ಎಲ್ಲಿಗೆ ನಿಲ್ಸಿದ್ರೋ ಅಲ್ಲೇ ಇದೆಯಲ್ಲ.
ನೀವು ಅಭಿವೃದ್ಧಿ ಪರ ಆದರೆ ಯಾಕೆ ಮಾಡಿಲ್ಲ ಮತ್ತೆ? ನಾವು ಅದನ್ನು ಕೇಳಿದ್ದು. ಮತ್ತು ಎ ಸಿ ಆಫೀಸ್ ನಾವೇ ಕಳಿಸಿದ್ದು ಅಂತೇಳಿ ಹೇಳಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರು ಗಮನಿಸಿರಬೇಕು. ಎ ಸಿ ಆಫೀಸು ಇನ್ನೊಂದಿಷ್ಟು ಕಾಲೇಜುಗಳು ನಾವೆಲ್ಲ ಕಳಿಸ್ತೀವಿ ಅಂತಾರಲ್ಲ, ಈ ಗೋಪಾಲಕೃಷ್ಣ ಅವರು ಶಾಸಕರು ಆದ ಅವಧಿಯಲ್ಲಿ ಇರಬಹುದು ಅದು. ಆದರೆ ನಮ್ಮ ಯಡಿಯೂರಪ್ಪನವರು ಆರ್ಥಿಕ ಹಣಕಾಸು ಮಂತ್ರಿ ಆಗಿದ್ರು, DCM ಆಗಿದ್ರು. ಆಗ ಬಂದು ಇವರು ಅನರ್ಹರಾಗಿದ್ರು ಸ್ವಾಮಿ. ಆಗ ಇವರು ಇರಲೇ ಇಲ್ಲ. ಇವ್ರಾಗಿ ತೋರಿಸ್ಲಿ ನಾವು ಒಂದು ಲೆಟ್ರ್ ಬರ್ತಿದ್ದು, ಎ ಸಿ ಆಫೀಸಿಗೆ ಬೇಕು ಅಂತೇಳಿ ಸರ್ಕಾರಕ್ಕೆ ಲೆಟ್ರ್ ಬರೆದು ಆದೇಶ ಮಾಡಿಕೊಂಡು ಅದನ್ನು ಮಂಜೂರಾತಿ ಮಾಡ್ಕೊಂಡು ಬಂದಿದ್ದನ್ನು ತೋರಿಸ್ಲಿ ಇವರು. ಅದನ್ನು ಕೇಳಿದ್ದು ನಾವು. ಕಾಗೋಡು ತಿಮ್ಮಪ್ಪನವ್ರನ್ನ ಭ್ರಷ್ಟ ಅಂತ ಹೇಳಿದ್ದು ಯಾರು? ಕಂಸ ಅಂದಿದ್ದು ಯಾರು? ವೀಣಾ ಪರಮೇಶ್ವರ್ ಅವರು ನಗರಸಭೆ ಅಧ್ಯಕ್ಷರಾಗಿದ್ರು. ಅವ್ರು ಬಾಗಿಲ ಕೂತ್ಕೊಂಡು ಭ್ರಷ್ಟ ಕಾಂಗ್ರೆಸ್ ತಿಮ್ಮಪ್ಪಗೆ ಧಿಕ್ಕಾರ ಅಂತ ಕೂಗಿದ್ದಾರು. ಚೇತನ್ ಅವರೇ, ಜನ ಎಲ್ಲ ಗಮನಿಸ್ತಾರೆ ನಿಮ್ಮನ್ನ. ಇವತ್ತು ಬಂದು ಕಾಗೋಡು ತಿಮ್ಮಪ್ಪರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತೀರಾ. ಅದನ್ನು ಬಿಟ್ಬಿಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ. ಆ ಸೋಮಶೇಖರ್ ಬಾಯಿ ಬಂದಂಗೆ ಮಾತಾಡ್ತಾರೆ. ಅದು ಅವೈಜ್ಞಾನಿಕ ಆಗೈತೆ ಬಿಟ್ಟೈತೆ ಅಂದ್ರೆ ಅದು ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಪಕ್ಕದ ಚೇತನ್ ರಾಜ್ ಕೂತ ಇರಲ್ಲ, ಅವ್ರನ್ನ ಕೇಳಿ ಯಾರು ಮಾಡಿದಾರೆ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚಿಗೆ ಸುಮ್ಮನೆ ಜನರನ್ನ ಇದು ಮಾಡೋದು ಬೇಡ. ಹಸಿರು ಮಕ್ಕಿ ಸೇತುವೆ ಯಾಕೆ ಮಾಡಲೇ ಇಲ್ಲ? ಮತ್ತೆ ಸತೀಶ್ ಜಾರಕಿಹೊಳಿ ಕರ್ಕೊಂಡ್ಬಂದು ಮಾಡ್ಬಿಡ್ತೀನಿ ಅಂದ್ರಿ, ಯಾಕೆ ಮಾಡಿಲ್ಲ? ಹಾಲಪ್ಪನವರು 6 ತಿಂಗಳು ಯಾವುದೋ ಕಳಂಕ ಹೊತ್ಕೊಂಡಿದ್ರಿ ಅಂತ ಹೇಳಿದ್ರು. ನೀವು ಅನರ್ಹರಾಗಿ ಶಾಸಕ ಸ್ಥಾನಕ್ಕೆ ಲಾಯ್ಕಿಲ್ಲ ಅಂತ ನಿಮ್ಮನ್ನ ಅನರ್ಹ ಮಾಡಿದ್ರಲ್ಲ. 6 ತಿಂಗಳು ನೀವು ಹೊರಗಿದ್ರಲ್ಲ, ಅದು ನೆನಪಿಲ್ವಾ ಯಾರಿಗೆ? ಸೋಮಶೇಖರ್ ಅವರಿಗೆ. ಸೋಮಶೇಖರ್ ಅವರು 2004 ಇರಲೇ ಇಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಅದನ್ನೆಲ್ಲ ಬಿಟ್ಟು ಜನರ ಬಗ್ಗೆ, ಜನರ ರೈತರ ಬಗ್ಗೆ, ಮಳೆ ಮಾಪನ ಕೇಂದ್ರ ನಾವು ಇವತ್ತೆಲ್ಲ ಹೇಳಿದ್ದು. ಅವರು ನಾವು ಹೇಳೋರೊಳಗೆ, ನಾವು ಹೋರಾಟ ಮಾಡೋರೊಳಗೆ ನಾವು ರೆಡಿ ಮಾಡಿಬಿಟ್ಟಿದ್ದೀವಿ ಅಂದರು. ಇಲ್ಲ, ನಿಮಗೂ ಗೊತ್ತಿದೆ, ಇಲ್ಲೇ ಪ್ರೆಸ್ ಮೀಟು ಮಾಡಿದ್ದೀವಿ. ಇದಕ್ಕಿಂತ ಹಿಂದೆ ಯಾವಾಗ ಹವಾಮಾನ ಆಧಾರಿತ ಬೆಳೆ ವಿಮೆ ಹೋದ ಸಾರಿ ಬರಲಿಲ್ವೋ ಅವತ್ತಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ, ಪ್ರೆಸ್ ಮೀಟ್ ಮಾಡಿದ್ದೀವಿ. DC ಹತ್ರ ನಮ್ಮ ನಾಯಕರುಗಳು, ಸಂಸದರು, ಹರತಾಳ್ ಹಾಲಪ್ಪನವರು, ನಮ್ಮ ರಾಘವೇಂದ್ರ ಅವರು ಮಾತನಾಡಿದ್ದಾರೆ. ಅಷ್ಟರ ಮೇಲೆ ನೀವು ರಿಪೇರಿ ಮಾಡಿಸಿದ್ದು. ನಿನ್ನೆ ಮೊನ್ನೆ ನೀವು ನಾವು ಮಾಡೋರೊಳಗೆ ನೀವು ರಿಪೇರಿ ನಿಮಗೆ ಗೊತ್ತಾಗಿ ಮಾಡಿದ್ದಲ್ಲ ಅದು. ನಾವು ಯಾವಾಗ ನಿಮ್ಮ ವೈಫಲ್ಯಗಳನ್ನು ಎತ್ತಿಡ್ತೀವೋ ಅಷ್ಟರ ಮೇಲೆ ನೀವು ರಿಪೇರಿ ಮಾಡಿದ್ದೀರಿ, ದುರಸ್ತಿ ಮಾಡಿದಿರಿ. ಅದರಲ್ಲೂ ಎಲೆಕ್ಟ್ರಾನಿಕ್ ವಸ್ತು ಕೆಟ್ಟೋಗ್ಬರ್ತೈತಿ, ಅದು ಕಳಪೆದು ಯಾಕೆ ಹಾಕ್ತೀರಿ? ಹೇಳಿದ್ದಾರೆ, ನೀವೆಲ್ಲ ಗಮನಿಸಿರ್ಬೇಕು. ಕಳಪೆ ವಸ್ತು, ಎಲೆಕ್ಟ್ರಾನಿಕ್ ವಸ್ತು ಅದು ಹಾಳಾಗ್ಬಿಡ್ತೈತಿ ಅಂತೀನಿ. ಯಾಕೆ ಹಾಳಾಗುತ್ತೆ? ಗುಣಮಟ್ಟದ ಹಾಕ್ರಿ ಸ್ವಾಮಿ, ಗುಣಮಟ್ಟದ ಹಾಕಿದ್ರೆ ಹಾಳಾಗಲ್ಲ. ಯಾಕೆ ಇರುತ್ತೆ, ಅದಕ್ಕೊಂದು ವ್ಯಾರಂಟಿ ಅಂತ ಇರುತ್ತಲ್ಲ. ಹಾಗಾಗಿ ನಾವು ಎಲ್ಲದಕ್ಕೂ ದಾಖಲೆ ಇದೆ ಸರ್ ನಮ್ಮ ಹತ್ರ. ನಿಮ್ಮ ಹತ್ರ ಭಾಳಷ್ಟು ಸರಿ ಬಂದಾಗ ದಾಖಲೆಗಳನ್ನು ತಗೊಂಡೇ ಬಂದಿದ್ದೀವಿ ಎಲ್ಲ ರಸ್ತೆಗೂ. ಇವ್ರ ಹತ್ರ ಯಾವುದಿದೆ, ಇವರು 3 ವರ್ಷದ ಹಿಂದೆ ಆದಾಗ ಅದನ್ನು ಹಾಜರುಪಡಿಸ್ರಿ. ಮತ್ತೆ ಕರೆದಿರಿ ನಮ್ಮನ್ನ. ಎಲ್ಲ ಮೇಘರಾಜ್ ಬರಲಿ, ರತ್ನಾಕರ್ ಬರಲಿ, ಶ್ರೀನಿವಾಸ ಬರಲಿ, ಹಾಲಪ್ಪನವ್ರು ಬರಲಿ, ಸಾಗರ ಹೋಟ್ಲ ಸರ್ಕಲ್ಲಿ ಕರೆದಾರ. ಇವರು ದಾಖಲಾತಿ ತಗೊಬನ್ನಿ. ಏನು ಕುಸ್ತಿ ಆಡಕ? ನಾವು ಕುಸ್ತಿ ಆಡೋರಲ್ಲ, ಕುಸ್ತಿ ಆಡೋ ಸಂಸ್ಕೃತಿ ನಮ್ದಲ್ಲ BJPದು. ದಾಖಲಾತಿಯನ್ನು ಇಟ್ಕೊಂಡು ಮಾತಾಡಿ. ಆಗ ನಿಮ್ಮನ್ನು ಜನನೂ ಒಪ್ಕೊಳ್ತಾರೆ, ಸಮಾಜ ಒಪ್ಕೊಳ್ಳುತ್ತೆ, ನಾವು ಕೆಲಸ ಮಾಡಿದ್ದಾರೆ ಅಂತ ಒಪ್ಕೊಳ್ತೀವಿ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಿಮಗೆ ಶಾಸಕ ಸ್ಥಾನ ಜನರು ಓಟಾಗಿ ಗೆಲ್ಲಿಸಿದ್ದಾರೆ. ಅದಕ್ಕೆ ಅರ್ಥಪೂರ್ಣವಾಗಿ ಕೆಲಸವನ್ನು ಮಾಡಿ ಅಂತೇಳಿ ತಮ್ಮ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇನ್ನು ಒಂದಿಷ್ಟು ಗ್ರಾಮಾಂತರ